ವಿರಾಮದ ಬಳಿಕ ಅಪ್ಪ ಬೆಟ್ಟ್ಯಾಕ್ ಹೋದೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗೂ ಮೊದಲು ಪ್ರೇಮ್ ಕುಮಾರ್ ಅವರ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದಂಗೆ ಈಗ ಕೆಲವೊಂದು ಅನುಮಾನಗಳು ನಮಗೆ ಹುಟ್ಟಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಪ್ರೇಮ್ ಕುಮಾರ್ ಅವರೇ, ಈಗ ಅನುಮಾನಗಳು ಅಂತಕ್ಕಂಥದ್ದು ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಏನೇನು ಅನುಮಾನಗಳು ನಿಮಗೆ ಬಂದಿರಬಹುದು, ಇವಾಗ ಏನು ಸಾಧ್ಯತೆಗಳಿರ್ಬೋದು ಅಂತ ಅಂತೀರಾ? ಈಗ ಅವರು ಪ್ರಮೋಷನ್ ಸಿಕ್ಕಿ ಒಂದು 3 days ವರ್ಕ್ ಮಾಡಿ ಅವರ ಫ್ರೆಂಡ್ಸ್ಗಳಲ್ಲೇ ಕೆಲವು ಮಂದಿ ಏನಾಗಿದೆ ಅಂತ ಹೇಳಿದ್ರೆ, ನನಗಿಂತ ಫಸ್ಟ್ ಅವನು ಪ್ರಮೋಷನ್ ಸಿಕ್ತು, ಸೊ ಆ ಥರ ಏನಾದರೂ ಕರ್ಕೊಂಡೋಗಿ ಏನಾದ್ರು ಮಾಡಿರ್ಬೋದಾ, ಹೌದು, ಅಥವಾ ಇವರು ಎಲ್ಲ ಹೋಗಿ ಒಂದು ಕಡೆ ಇದ್ದು ಸ್ವಲ್ಪ ಲಾಂಗ್ ಟೈಮ್ ತಗೊಂಡು ಏನು ಬೇರೆ ಕಡೆ ಏನಾದರೂ ಇರಬಹುದಾ, ಅಥವಾ ಲಾಂಗ್ ಟೈಮ್ ಆಗಿರೋದ್ರಿಂದ ಇವರೆಲ್ಲ ನನಗೆ ತುಂಬ ಟಾರ್ಚರ್ ಅಂತ ಬೈತಾರೆ, ಎಲ್ಲೋಗಿರಿ ಅಂತ ಕೇಳ್ತಾರೆ, ಆ ಭಯದಿಂದ ಏನಾದ್ರು ಇದಾರಾ, ಬೇರೆ ಸಂಸಾರ ಏನಾದ್ರು ಮಾಡಿದಾರ? ಸೊ ಅವ್ರು ಬೇರೆ ಸಂಸಾರ ಮಾಡಿರ್ಲಿ, ಯಾಕಂದ್ರೆ ಇಷ್ಟು ವರ್ಷ ಯಾರು ಸಿಂಗಲ್ ಆಗಿ ಇರಕ್ಕಾಗಲ್ಲ. ಖಂಡಿತ ಓಕೆ, ಇರ್ಲಿ, ಅವ್ರು ಎಲ್ಲಾದ್ರೂ ಇರ್ಲಿ, ಚೆನ್ನಾಗಿರ್ಲಿ, ಬಟ್ ನಮ್ಗೆ ಇಂಥ ಜಾಗದಲ್ಲಿ ಇದಾರೆ, ಅವರು ಈಗ ಸೇಫ್ ಆಗಿದ್ದಾರೆ ಅಂದ್ರೆ ಒಂದು ಮಾಹಿತಿ ಸಿಕ್ಕರೆ ಸಾಕು. ಚಂದ್ರಕಲಾ ಅವರೇ, ಈಗ ಹಳೆಯ ಕಷ್ಟ ನಷ್ಟಗಳನ್ನೆಲ್ಲ ಬಿಟ್ಬಿಡೋಣ. ಈಗ ನೀವು 3 ಮಕ್ಕಳು, ಎಲ್ಲರೂ ಒಂದು ಹಂತಕ್ಕೆ ಬಂದಿದ್ದೀರಾ, ವಿದ್ಯಾವಂತರಾಗಿದ್ದೀರಾ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ, ದುಡಿತಾ ಇದ್ದೀರಾ. ಸೊ ಈಗ ನಿಮ್ಮ ತಂದೆ ಒಂದು ವೇಳೆ ಮತ್ತೆ ಏನಾದರೂ ನಿಮ್ಮನ್ನು ಕೂಡ್ಕೊಂಡ್ರೆ ಅವ್ರನ್ನ ಫೇಸ್ ಮಾಡ್ತಕ್ಕಂಥದ್ದು, ಅವ್ರನ್ನ ವೆಲ್ಕಮ್ ಮಾಡ್ತಕ್ಕಂಥದ್ದು ಹೇಗೆ ನೀವು ಮಾನಸಿಕವಾಗಿ ಸಿದ್ಧರಾಗಿದ್ದೀರಾ? ನಾನಂತೂ ಅದೇ ಆ ಕ್ಷಣನ ಹೇಳಕ್ಕೆ ಆಗಲ್ಲ, ಅಷ್ಟು ಸಂತೋಷ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಅವ್ರು ಬಂದರೆ ಸಾಕು ಅಂತಲೇ ನಾವೆಲ್ಲ ಕಾಯ್ತಾ ಇದ್ವಿ. ಬಂದರೆ ಸಾಕು ಅಷ್ಟೇ. ಎಷ್ಟು ದೇವ್ರಿಗೆಲ್ಲ ನಾನು ಕೇಳ್ಕೊಂಡಿದ್ದೀನಿ. ಅದು ನಾನು ಅದು ವಿಷಯದಲ್ಲೂ ಕೂಡ ಮುಸ್ಲಿಮ್ ಯಾವುದೋ ಒಬ್ಬರು ನಮ್ಮ ಅಪ್ಪನ ಬಗ್ಗೆ ಏನೋ ಕರೆಸ್ತೀನಿ ಅಂತ ಹೇಳಿದ್ರು. ನಾನು ಇದೆಲ್ಲ ನಂಬಲ್ಲ, ಆದರೂ ಕೂಡ ಎಲ್ಲೋ ಒಂದು ಕಡೆ ನಾನು ಇದು ಯಾವುದೂ ನಂಬಲ್ಲ ಈ ಥರದ್ದೆಲ್ಲ. ಆದರೂ ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಒಳ್ಳೇದಾದ್ರೂ ಸಾಕು ಅಂತ ಅವ್ರನ್ನೂ ಕೇಳಿದೆ. ನನಗೆ ಇನ್ಮೇಲೆ ಈ ಹಬ್ಬನೂ ಕೂಡ ಆಚರಿಸ್ತೀನಿ, ಏನಾದ್ರು ಒಳ್ಳೇದಾಗ್ಬಿಟ್ರೆ ಈ ಥರ ನಾನು ಯಾವುದೂ ಬಿಟ್ಟಿಲ್ಲ. ಯಾವುದಾದ್ರೂ ಸರಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದಾದ್ರೂ ಸರಿನೇ ನಾನು ಅವ್ರಿಗೆ ಹೇಳಿದೆ, ನಾನು ಇದರಲ್ಲಿ ನಾನು ಭಾಗಿಯಾಗ್ತೀನಿ ಹಬ್ಬಗಳಲ್ಲಿ, ಒಟ್ಟಿನಲ್ಲಿ ಒಳ್ಳೇದಾದರೆ ಸಾಕು ಅಂತ. ಅಲ್ಲೂ ಕೂಡ ಹರಕೆ ಹೊತ್ತಿದ್ದೆ, ಅದು ಕೂಡ ಸಕ್ಸಸ್ ಆಗಲಿಲ್ಲ. ಹೇಳ್ಕೊಳಕ್ಕೆ ಬೇಜಾರಾಗುತ್ತೆ, ಇದೆಲ್ಲ ನಂಬ್ತೀರಾ ನೀವು ಅಂತ. ನಾನು ನಂಬದೇ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಬರ್ಬೇಕನ್ನೋದು ಒಂದೇ ದೃಷ್ಟಿ ಇದೆ. ಅಲ್ಲ, ಮನುಷ್ಯನ ಮಾನಸಿಕ ದೌರ್ಬಲ್ಯತೆಗಳು ಇದಕ್ಕೆಲ್ಲ ಕಾರಣವಾಗುತ್ತೆ ಅಂತಕ್ಕಂಥದ್ದು. ನೀವು ಅಸಹಾಯಕ ಪರಿಸ್ಥಿತಿನಲ್ಲಿದ್ದಾಗ ದೇವರು ದಿಂಡ್ರು ಅಂತಕ್ಕಂಥ ಹೋಗಿದ್ದು ಖಂಡಿತ ಅದು ತಪ್ಪು ಅಂತ ಯಾರೂ ಹೇಳಲ್ಲ. ನಿಮ್ಮ ಮನಸ್ಸಿನ ವೇದನೆಯನ್ನು ಅದು ತೋರಿಸ್ತಕ್ಕಂಥದ್ದು. ಓಕೆ, ಈಗ ಪ್ರೇಮ್ ಕುಮಾರ್, ನಿಮ್ಮ ಸಿದ್ದಪ್ಪನವರು, ನಿಮ್ಮ ಮಾವನವರು ಗೌರ್ನಮೆಂಟ್ ಎಂಪ್ಲಾಯ್ ಆಗಿದ್ರು ಅಂತ ಹೇಳಿದ್ರಲ್ಲ, ಒಂದು ಕುತೂಹಲ ನನಗೆ ಬರ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಗೌರ್ನಮೆಂಟ್ ಆಫೀಸ್ಗಳಲ್ಲಿ ಒಬ್ಬ ಗೌರ್ನಮೆಂಟ್ ಎಂಪ್ಲಾಯಿ ಗೈರು ಹಾಜರಾಗ್ತಾ ಇದ್ದಾರೆ ಅಂತಂದರೆ 1 ತಿಂಗಳು ನೋಡ್ತಾರೆ, 2 ತಿಂಗಳು ನೋಡ್ತಾರೆ, 3 ತಿಂಗಳು ನೋಡ್ತಾರೆ, ಅಟೆಂಡೆನ್ಸ್ ರಿಜಿಸ್ಟರ್ನಲ್ಲಿ ಗೈರು ಹಾಜರಿ ಅಂತ ಬರೀತಾರೆ. ಆ ನಂತರ ಏನಾದರೂ ಒಂದು ಕ್ರಮ ಅವ್ರು ಕೈಗೊಳ್ಳಲೇಬೇಕಾಗುತ್ತೆ. ಅವರ ರಿಜಿಸ್ಟರ್ನಲ್ಲಿ ಹಾಜರಿ ಪುಸ್ತಕದಲ್ಲಿ ಅವರು ಏನಾದರೂ ಒಂದು ನಮೂದನೆ ಮಾಡಲೇಬೇಕಾಗುತ್ತೆ. ಅಂದರೆ ಇವರು ಕೆಲಸ ಬಿಟ್ಟಿದ್ದಾರೆ, ಅಥವಾ ಕಾಲವಾಗಿದ್ದಾರೆ, ತೀರ್ ಹೋಗಿದ್ದಾರೆ, ಹೀಗೆ ಏನಾದರೂ ವಾಲಂಟರಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಅಂತ. ಸೊ ಅವರ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡಿದ್ದಾರೆ? ಅವ್ರು ಇದುವರೆಗೂ ಏನೂ ಮಾಡಿಲ್ಲ. ಹೇಗೆ ಸಾಧ್ಯ? ಅವರು ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ. ಅಲ್ಲ, ರಿಪೋರ್ಟ್ ಕೊಡಬೇಕು, ಆದ್ರೆ ಏನು ಕೊಟ್ಟಿಲ್ವಾ? ಅಟ್ಲೀಸ್ಟ್ ಇವರು ಡಿಪಾರ್ಟ್ಮೆಂಟ್ಗೆ ಬಂದಿಲ್ಲ ಅಂದಾಗ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಹತ್ರ ಯಾಕೆ ಏನು ಅಂತ ತಿಳ್ಕೊಂಡು ಒಂದು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ಯಾಕಂದ್ರೆ ಅವ್ರು ಪಕ್ಕಾ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ, ಹೌದು, ಅಥವಾ ಎಲ್ಲ ಬಿಟ್ಟೋಗಿದ್ದಾರೆ, ಹೋಗಿದ್ದಾರೆ, ಅದಂತೂ ಯಾರು ನಂಬಲ್ಲ. ಹೋಗಿದ್ದಾರೆ ಅಂದ್ರೆ ಯಾರು ನಂಬಲ್ಲ. ಸೊ ಇವನು ಗೈರು ಹಾಜರಿ ಅಂದಾಗ 1 ತಿಂಗಳು, 2 ತಿಂಗಳು, 3 ತಿಂಗಳು ಆ ಒಂದು ಟೈಮ್ ನೋಡ್ಕೊಂಡು ಆ ಮನೆಯವ್ರನ್ನ ಕರೆಸಿ ಕೇಳಿ ಎಲ್ಲಿ ಏನು ಅಂತ ಕೇಳ್ಕೊಂಡು ಅವರು ಮುಂದಿನ ಕ್ರಮ ಜರುಗಿಸಬಹುದಾಯ್ತು. ಆದ್ರೆ ಇದುವರೆಗೂ ಆ ಕೆಲಸ ಮಾಡಲಿಲ್ಲ, ಪ್ರಯತ್ನ ಪಟ್ಟಿಲ್ಲ. ಈಗ ಚಂದ್ರಕಲಾ ಅವರೇ, ಡಿಪಾರ್ಟ್ಮೆಂಟ್ ಇಂದ ಏನು ಪ್ರಯತ್ನ ಪಟ್ಟಿಲ್ಲ ಅಂತ ಗೊತ್ತಾಯ್ತು. ಈಗ ಡಿಪಾರ್ಟ್ಮೆಂಟ್ ಇಂದ ನಿಮ್ಮ ಕುಟುಂಬದವರಿಗೆ ಏನಾದ್ರು ಸಹಾಯ ಆಗಿದೆಯಾ? ಕೊಟ್ಟಿದ್ದಾರೆ, ಪೆನ್ಷನ್ ಬರ್ತಾ ಇದೆ. ಮತ್ತೆ ಯಾರಿಗೆ ಪೆನ್ಷನ್ ಬರ್ತಾ ಇದೆ? ಅಮ್ಮನಿಗೆ ಪೆನ್ಷನ್ ಬರ್ತಾ ಇದೆ. ಈಗ ಪೆನ್ಷನ್ ಬರಬೇಕಾದ್ರೆ ಕೂಡ ಅವ್ರು ಏನಾದರೂ ಒಂದು ಕಾರಣ ಕೊಡಬೇಕು. ಅದಕ್ಕೆ ನಾನು ಹೇಳಿದೆ, ಇವಾಗ ಮಾಡಿರ್ತಾರೆ ಅಂದ್ರೆ ಆ ಸಮಯದಲ್ಲಿ ಮಾಡದೇ ಇದ್ರು ಕೂಡ ನಾವು ಅಪ್ಲಿಕೇಶನ್ ಕೊಟ್ಟಿರ್ತೀವಲ್ಲ, ಹೀಗಾಗಿದೆ ಅಂತೇಳಿ, ಆವಾಗ 7 ವರ್ಷ ತನಕ ಕಾದಿರ್ತಾರೆ. ಆಮೇಲೆ 7 ವರ್ಷ ಆದ್ಮೇಲೆ ಅಫಿಡವಿಟ್ ಬಂತು, ಅದಕ್ಕೆ ಹೇಳಿದ್ದು ಅವಾಗ ಮಾಡಿರ್ತಾರೆ ಅಂತ. ಇಮಿಡಿಯೇಟ್ ಆಗಿ ಮಾಡಿರಲ್ಲ, ಏನು ಮಾಡಿರಲ್ಲ, ಏನು ಕ್ರಮ ಕೈಗೊಂಡಿರಲ್ಲ. ಸೊ ಪೆನ್ಷನ್ ಬರ್ತಾ ಇದೆ. ಮತ್ತೆ ದಿನಗೂಲಿ ನೌಕರರು ಅಂತ ತಗೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ರೆಗ್ಯುಲರ್ ಆಗಿ ಕೊಟ್ಟಿಲ್ಲ. ಯಾರಿಗೆ? ನಮ್ಮ ಅಮ್ಮನ್ಗೆ ದಿನಗೂಲಿ ನೌಕರರು ಅಂತ. ನಿಮ್ಮ ಅಣ್ಣ ತಮ್ಮ ನೀವು ಎಲ್ಲ ಏನ್ ಮಾಡ್ತಾ ಇದ್ದೀವಿ ಇವಾಗ? ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸಿಡಿಪಿ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಅಣ್ಣ ಒಂದು ಸ್ಕೂಲ್ ವರ್ಕ್ ಮಾಡ್ತಾ ಇದ್ದಾರೆ. ತಮ್ಮ ಅವರೇ ಏನ ಬಿಸಿನೆಸ್ ಮಾಡ್ತಾ ಇದ್ದಾರೆ. ನಿಮ್ಮ ಅಣ್ಣ ತಮ್ಮ ಇವರಿಂದ ನಿಮಗೆ ತಂದೆಯನ್ನ ಹುಡುಕೋ ನಿಟ್ಟಿನಲ್ಲಿ ಸಪೋರ್ಟ್ ಸಿಕ್ಕಿತ್ತಾ? ಇಲ್ಲ, ಅವರಿಬ್ರು ಏನು ಮಾಡಿಲ್ಲ. ಯಾಕೆ ಹಂಗಾಯ್ತು? ಅಂದ್ರೆ ಇಷ್ಟ ಇಲ್ಲ ಅಂತಲ್ಲ, ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಇನ್ನೇನು ಇಷ್ಟ ಇಲ್ಲ, ಪ್ರೀತಿ ಇಲ್ಲ, ಆ ಥರ ಇಲ್ಲ.
ಓಕೆ, ಅಂದರೆ ನಿಮಗೆ ಸಂಸಾರದ ನಿಮ್ಮ ರಕ್ತ ಸಂಬಂಧಿಕರು ಅವರಿಂದ ನನಗೆ ಹೊರಗಿನವ್ರಿಗಿಂತ ಒಳಗಿನವರಿಂದ ನಮ್ಮ ಸಂಬಂಧಿಕರಿಂದನೇ ನೋವು ಜಾಸ್ತಿ ಕೊಟ್ಟಿದ್ದಾರೆ ನನಗೆ. ಹೇಗೆ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ನಾನು ಇವ್ರಿಗೆ ಇಷ್ಟಪಟ್ಟಾಗ್ಲೂ ಕೂಡ ಅವರಮ್ಮ ನನ್ನ ತಮ್ಮನ ಕಳಿಸ್ದ ಹಾಗೆ ನನ್ನ ಮಗನೂ ಕಳಿಸ್ಬಿಡ್ತಾಳೆ ಅಂದರೆ ಲೆಕ್ಕ ಹಾಕೊಳ್ಳಿ ನಮಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಇವಳು ಬೇಡ ನಾವಿಬ್ರು ಇಷ್ಟಪಟ್ಟಾಗಿದ್ದು ಆಗ್ಲೂ ಕೂಡ ಕೇಳಿದ್ರು. ಅಂದರೆ ನನ್ನ ತನಕನೂ ಬಂತು ಅದು. ಸಮಾಜದಲ್ಲಿ ಹೊರಗಿನವ್ರಿಗೆ ನಾನೇನೋ ಉತ್ತರ ಕೊಡ್ಬೋದು, ಒಳಗಿನವ್ರಿಗೆ ಯಾವ ಥರ ಕೊಡೋದು, ಎಷ್ಟು ಕೊಟ್ಟರು ಸಾಲದು ಅವ್ರಿಗೆ. ನನಗೆ ಪ್ರಶ್ನೆಗಳು ಹೆಚ್ಚು ಕಡಿಮೆ ನಮ್ಮ ಒಂದು ಜನ್ರೇಷನ್ ಅಂತ ನಮ್ಮ ಇದು ನಾವು ಸಾಯೋವರೆಗೂ ಹೆಚ್ಚು ಕಡಿಮೆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಇರಬೇಕಾಗುತ್ತೆ ಅನ್ಸುತ್ತೆ. ಖಂಡಿತ ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ಬಂದಿದ್ದೀವಿ ಪ್ರೇಮ್ ಕುಮಾರ್. ಈಗ ಒಂದು ವೇಳೆ ನಿಮ್ಮ ತಂದೆ ಅಂದರೆ ನಿಮ್ಮ ಮಾವ ಅಥವಾ ನಿಮ್ಮ ಮಾವನ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಯಾರಾದರೂ ಈ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಕುಟುಂಬಕ್ಕೆ ಏನಾದರೂ ಒಂದು ಮಾಹಿತಿಯನ್ನು ಕೊಡಬೇಕು ಅಂತಲೇ ಅಂದ್ಕೊಂಡಿದ್ದಾದರೆ ನೀವು ಏನು ಆಗ್ರಹವನ್ನು ಮಾಡ್ತಾ ಇದ್ದೀರಾ, ಏನು ಮನವಿ ಮಾಡ್ಕೋತೀರಾ ನಮ್ಮ ಕಾರ್ಯಕ್ರಮದ ಮುಖಾಂತರ ಪ್ರೇಮ್ ಕುಮಾರ್? ದಯಮಾಡಿ ಸುವರ್ಣ ನ್ಯೂಸ್ ಚಾನೆಲ್ಗೆ ಬಂದು ಈ ಕೊರೆಯನ್ನು ಇಂಥ ವಿಚಾರವನ್ನು ಹೇಳಿದಾಗ ಎಲ್ಲ ಸಪೋರ್ಟ್ ಮಾಡಿದ್ದೀರಾ. ಎಲ್ಲ ಕರ್ನಾಟಕ ಜನತೆ ದಯಮಾಡಿ ಕೈ ಮುಗಿದು ಬೆಳ್ಕೊತೀನಿ. ಅವ್ರಿಗೆ ಎಲ್ಲಿದ್ದರೂ ಸರಿನೇ ಹೇಗಿದ್ರು ಸರಿನೇ ನಮಗೊಂದು ಮಾಹಿತಿ ಕೊಟ್ಟರೆ ಸಾಕು, ಇಂಥ ಜಾಗದಲ್ಲಿದ್ದಾರೆ, ಈ ಥರ ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾರೆ ಅಂತ ಕೊಟ್ಟರೆ ಸಾಕು. ದಯಮಾಡಿ ಆ ಮಾಹಿತಿನ ನಮಗೆ ಕೊಡಿ. ದಯಮಾಡಿ ಈ ಮಗುನ, ಈ ತಂದೆ ಇದುವರೆಗೂ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ, ನನ್ನ ಮಗುನ ಅಷ್ಟೊಂದು ಇಷ್ಟಪಟ್ಟು ಪ್ರೀತಿ ಮಾಡಿ ಮುದ್ದು ಮಾಡ್ತಿದ್ರೆ ಮಗುನ ಕಣ್ಣೀರು ಕಚ್ಕೊಂಡು ಕಣ್ಣೀರು ಹಾಕೊಂಡು ಹೇಳ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಆ ತಂದೆ ಪ್ರೀತಿ ನಾನು ಪಡೀಲಿಲ್ವಲ್ಲ, ನಾನು ಆ ತಂದೆನೇ ನೋಡ್ಲಿವಲ್ಲ, ಸರಿ ತಂದೆನೇ ನೋಡಿಲ್ಲ, ಆ್ಯಕ್ಚುಲಿ ತಂದೆನೇ ನೋಡಿಲ್ಲ, ತಂದೆ ಪ್ರೀತಿ ನಾನು ಪಡೀಲಿವಲ್ಲ, ಈಗಲೂ ಕೂಡ ಕಣ್ಣೀರು ಹಾಕ್ತಾರೆ. ಖಂಡಿತ ಈ ಪ್ರತಿಯೊಂದು ಒಂದು ಮಗುನ ಯಾರು ಮಕ್ಕಳು ತಂದೆ ಯಾರು ಮುದ್ದು ಮಾಡ್ತಿದ್ರೆ ಅವಾಗ ನೋಡೋ ಕಣ್ಣೀರು ಹಾಕೋದು, ನಾನು ಮನೇಲಿ ಮಗುನ ಇಷ್ಟಪಟ್ಟು ಮುದ್ದು ಮಾಡ್ತಿರುವ ಆಗ ನೋಡೋದು ಕಣ್ಣೀರು ಹಾಕೋದು, ಈ ಕಣ್ಣೀರನ್ನ ನಾನು ನೋಡೋಕ್ಕಾಗ್ತಾಯಿಲ್ಲ. ದಯಮಾಡಿ ಎಲ್ಲಿದ್ರು ಸರಿನೇ ಹೇಗಿದ್ರು ಅವ್ರು ಇರಲಿ, ಅವರು ಚೆನ್ನಾಗಿರಲಿ, ಬಟ್ ಒಂದು ಜಾಗದಲ್ಲಿ ಇಂಥ ಜಾಗದಲ್ಲಿ ಇದ್ದಾರೆ ಅಂತ ದಯವಿಟ್ಟು ಕರ್ನಾಟಕ ಜನತೆ ಕೈ ಮುದ್ದು ಬೇಡ್ಕೋತೀನಿ. ಅದೊಂದು ಮಾಹಿತಿ ಕೊಟ್ಟರೆ ಸಾಕು. ಓಕೆ ಚಂದ್ರಕಲಾ ಅವರ, ಈಗ ಅಳಿಯನ ಕರೆಗಿಂತ ಮಗಳ ಕರೆ ಮನಮುಟ್ಟು ಹಾಗಿರುತ್ತೆ, ತಾವೇನು ಆಗ್ರಹ ಮಾಡ್ಕೋತೀರಾ? ನನಗಂತೂ ಸುವರ್ಣ ನ್ಯೂಸ್ ಚಾನೆಲ್ಗೆ ನಿನ್ನೆಯಿಂದನೂ ಬಂದು ಕೇಳ್ಕೊಂಡಾಗ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನಗೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತೀರ್ದು, ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಅಪ್ಪ ನೀವು ಎಲ್ಲಿದ್ದರೂ ಬನ್ನಿ, ನಿಮ್ಗೆ ಯಾವ ತಪ್ಪು ಮಾಡಿದರೂ ಕೂಡ ನಾವು ಕ್ಷಮಿಸ್ತೀವಿ, ನಿಮ್ಮನ್ನು ಒಪ್ಕೊಳ್ತೀವಿ, ಯಾವುದೇ ರೀತಿ ಆತಂಕ ಬೇಡ, ದಯವಿಟ್ಟು ನಮ್ಮನ್ನು ಒಂದು ಸಾರಿನಾದರೂ ನೋಡೋದಕ್ಕೆ ಅವಕಾಶ ಕೊಡಿ ಪ್ಲೀಸ್ ಅಂತ ಕೇಳ್ಕೊಳ್ತೀವಿ. ಓಕೆ ಖಂಡಿತ ಸಮಾಧಾನ ಮಾಡ್ಕೊಳ್ಳಿ. ತಮ್ಮಿಬ್ಬರಿಗೂ ಕೂಡ ಒಂದು ಪ್ರಯತ್ನ, ಆ ಪ್ರಯತ್ನ ಸಾರ್ಥಕತೆ ಪಡ್ಕೊಳ್ಬೇಕು ಅಂತಂದರೆ ನಿಮ್ಮ ಮನದಾಳದ ಕೂಗು ಏನಿದೆ ಆ ಕೂಗು ಸಂಬಂಧಪಟ್ಟವರಿಗೆ ಕೇಳಿಸ್ಬೇಕಾಗುತ್ತೆ. ಈ ಒಂದು ಪ್ರಕರಣಕ್ಕೆ ಒಂದು ಸುಖಾಂತ್ಯವನ್ನು ಹಾಡಬೇಕಾಗುತ್ತೆ. ಖಂಡಿತ ಅವ್ರ ಬಗ್ಗೆ ಯಾರೇ ಮಾಹಿತಿ ಕೊಟ್ಟಿದ್ರು ಕೂಡ ನಿಮಗೆ ಅದನ್ನು ತಿಳಿಸ್ಲಿ ಅಂತಕ್ಕಂಥದ್ದು ಸಾಲದಕ್ಕೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ನಂಬರ್ಗಳನ್ನು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಆ ನಂಬರ್ಗೆ ಕರೆ ಮಾಡಿ ತಿಳಿಸ್ಲಿ ಅಂತಕ್ಕಂಥದ್ದು. ಖಂಡಿತ ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನೀವು ಸ್ಟುಡಿಯೋಗೆ ಬಂದಿದ್ದೀರಾ. ತಮ್ಮಿಬ್ಬರಿಗೂ ಕೂಡ ಸುವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಸೊ ವೀಕ್ಷಕರೇ, ನೀವೊಂದು ಮನ ಮಿಡಿತಕ್ಕಂಥ ಒಂದು ಕರುಣಾಜನಕ ಕಥೆಯನ್ನು ನೋಡಿರ್ತಕ್ಕಂಥದ್ದು. 36 ವರ್ಷಗಳ ಹಿಂದೆ ಅವರ ತಂದೆ ನಾಪತ್ತೆಯಾಗಿರ್ತಕ್ಕಂಥದ್ದು, ಕಣ್ಮರೆಯಾಗಿರ್ತಕ್ಕಂಥದ್ದು, ಕಳೆದು ಹೋಗಿರ್ತಕ್ಕಂಥದ್ದು, ಏನು ಬೇಕಾದ್ರೂ ಹೇಳ್ಬೋದು ಇದಕ್ಕೆ. ಆದರೆ ಈಗಲೂ ಕೂಡ ಆ ತಂದೆಯ ಬರುವಿಕೆಗಾಗಿ ಮಗಳ ಜೀವ ಮಿಡಿತಾ ಇರ್ತಕ್ಕಂಥದ್ದು, ಅದನ್ನು ಆಕೆಯ ಮಾತುಗಳಲ್ಲೇ ನೀವು ಕೇಳಿರ್ತಕ್ಕಂಥದ್ದು. ಸೊ ಸಿದ್ದಪ್ಪನವರ ಬಗ್ಗೆ ಅದು ಒಳಿತಾಗ್ಬೋದು, ಕೆಡುಕಾಗ್ಬೋದು, ಯಾವುದೇ ರೀತಿಯಾದಂತಹ ಮಾಹಿತಿ ನಿಮ್ಮಲ್ಲಿ ಇದ್ದರೂ ಕೂಡ ಖಂಡಿತ ಕರೆ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡಿ. ಅವರಿಗೆ ಮಾಹಿತಿಯನ್ನು ಕೊಟ್ಟು ನಾನು ಈಗಾಗಲೇ ಹೇಳಿದಂತೆ ಈ ಒಂದು ಪ್ರಕರಣ ಅದು ಸುಖಾಂತ್ಯವಾದರೆ ಇವರ ಎಲ್ಲರ ಶ್ರಮ ಕೂಡ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇವತ್ತಿನ ದುನಿಯಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.